ಮುಗೀತಾ? ಯಾ ಶಾರದಾ? ಓಕೆ ಸರ್, ನೀವು ಟ್ವೀಟ್ ಮಾಡಿದಾಗ ತುಂಬ ಸ್ಪೆಕ್ಯುಲೇಷನ್ಸ್ ಇತ್ತು. ಕೆಲವು ಆ್ಯಕ್ಟರ್ಸು ಅವ್ರು ಆಗ್ತಾರ, ವಿಲ್ ದೇ ಹೋಸ್ಟ್ ಆ ಥರ ಅಂತ. ಬಟ್ ನೌ ದಟ್ ಯು ಆರ್ ಬುಕ್ ಫಾರ್ 4 seasons, whom according to you will be the next best host after you leave, if in case? 4 years from now, I think I will work out in such a way that I'll still look younger and come back, Sharda. I want to ask you a question. We will look I will forward. ask you a question. Who do you like to see in that place? I would like to see Kicha Sudeep only. Who's that? The big boss. Done. ಇವಾಗ ಯಾರು ಇವಾಗ ಪ್ರತಿಯೊಂದಕ್ಕೂ ಉತ್ತರ, ಐ ಮೀನ್, ಲೆಟ್ ಮಿ ಟೆಲ್ ಯು, ಐ ವಿಲ್ ಟೆಲ್ ಯು ಪರ್ಸ್ನಲಿ. ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾದಲ್ಲಿ ಬರುತ್ತೋ, ಪ್ರತಿ ಸಿನಿಮಾದಲ್ಲಿ ಒಬ್ಬೊಬ್ಬ ಹೀರೋ ಬರ್ತಾ ಇರ್ತಾರೆ. ಎಲ್ಲ ಸಿನಿಮಾನೂ ನಮ್ದಲ್ಲ. ಹಾಗೆಯೇ ನನಗೆ ಗೊತ್ತಿರೋಂಗೆ ನನ್ನ ಕನ್ನಡ ಚಿತ್ರರಂಗದಲ್ಲಿ ಇನ್ನಷ್ಟು ಪ್ರತಿಭೆಗಳು ಸಾಕಷ್ಟು ಜನ ಇದ್ದಾರೆ. ನಮ್ಮ ಶೋ ನಡೆಸೋ ಕೆಪಾಸಿಟಿ ಇರೋರು. ನಾನೇ ಅಂತ ಹೇಳೋದು ತಪ್ಪಾಗುತ್ತೆ. See, there is a reason why they come back to me. There is a relationship we have, and the way we have laid a foundation in Big Boss ಗೆ, ಅದರಿಂದ there is a relationship, right? That's all it is. That doesn't mean that there are no talents in this industry or there are no capable people. Again, they may start from a scratch and develop. ಬಟ್ ಐ ಫೀಲ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನಷ್ಟು ಪ್ರತಿಭೆಗಳಿದ್ದಾರೆ, ಮಾಡೋ ಕೆಪಾಸಿಟಿನೂ ಇರ್ತವೆ. ಬಹುಶಃ ನನಗೆ ಗೊತ್ತಿರೋದು, ಮಾಡೋಕ್ಕೆ ಒಪ್ಪಿದ್ರು ದೇ ಮೇ ಕಮ್ ಅಂಡ್ ಸ್ಪೆಂಡ್ ಸಮ್ ಟೈಮ್ ವಿತ್ ಮೀ ಟು ಅಂಡರ್ಸ್ಟ್ಯಾಂಡ್ ಯಾವ ಥರ ಏನು ಹೇಗೆ ಅಂದ್ಬಿಟ್ಟು. ಐ ಸ್ಟ್ರಾಂಗ್ಲಿ ಲವ್ ಮೈ ಇಂಡಸ್ಟ್ರಿ ಆ್ಯಂಡ್ ಐ ಸ್ಟಿಲ್ ಫೀಲ್ ದಟ್ ದೇರ್ ಆರ್ ಲಾಟ್ ಆಫ್ ಟ್ಯಾಲೆಂಟ್ಸ್. ನಾನು ಕೂಡ ಬಿಗ್ ಬಾಸ್ಗೆ ಹೋಗಬೇಕು, ಸುದೀಪ್ ಸರ್ ಜೊತೆ ಮಾತಾಡಬೇಕು, ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡ್ಕೋಬೇಕಂತ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಮಾಡ್ತಿದ್ದೀರಲ್ಲ, ಸೊ ಅಂಥವ್ರೆಲ್ಲ ಏನೆಲ್ಲ ಕಸರತ್ತು ಮಾಡ್ತಿದ್ದಾರೆ, ಎಷ್ಟೊಂದು ಕಷ್ಟ ಆಗ್ತಿದ್ದೀರಾ. ಬಿಗ್ ಬಾಸ್ ನನಗೂ ಆಫರ್ ಬರುತ್ತೆ ಅಂತ ತುದಿಗಾಲಲ್ಲಿ ಕಾಯ್ತಿರೋ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ಗಳಿಗೆ, ದೊಡ್ಡ ಇನ್ಫ್ಲೂಯೆನ್ಸರ್ಗಳಿಗೆಲ್ಲ ಒಂದು ಗುಡ್ ನ್ಯೂಸ್ ಏನಂದರೆ, ನೀವೆಲ್ಲ ನೋಡಿರೋ ಹಾಗೆ ಕಿಚ್ಚ ಸುದೀಪ್ ಅವರು ಈ ಒಂದೇ ಸೀಸನ್ ಅಲ್ಲ, ಇನ್ನು ಮುಂಬರುವ 4ರಿಂದ 5 ಸೀಸನ್ಗಳು ಕೂಡ ಸೈನ್ ಹಾಕಿದ್ರಂತೆ. ಅವರೇ ಹೋಸ್ಟ್ ಆಗಿ ಮುಂಬರುವ 5 ಸೀಸನ್ಗಳು ಕೂಡ ಅವರೇ ಹೋಸ್ಟ್ ಮಾಡ್ತಿದ್ದಾರೆ. ಸೊ ಯಾರೆಲ್ಲ ಇವಾಗ ನೆಕ್ಸ್ಟ್ ಬರೋ ಸೀಸನ್ಸ್ ನಮ್ಗೆ ಕರೆದ್ರೆ ಅವಾಗ ಸುದೀಪ್ ಸರ್ ಇರಲ್ಲಪ್ಪ ಅಂತ ಬೇಜಾರು ಮಾಡ್ಕೊಳ್ಳೋರಿಗೆ, ಸುದೀಪ್ ಸರೇ ಇರೋದ್ರಿಂದ ಮತ್ತೆ ಅವ್ರ ಜೊತೆ ಶೇರ್ ಮಾಡ್ಕೋಬಹುದು ಸ್ಟೇಜನ್ನು. ಜೊತೆಗೆ ಕರ್ನಾಟಕನ ಖುಷಿ ಪಡ್ತಾ ಇದೆ. ಸುದೀಪ್ ಸರ್ ಮತ್ತೆ ಕಮ್ ಬ್ಯಾಕ್ ಆಸ್ ಅ ಹೋಸ್ಟ್ ಆಗಿ ಮತ್ತೆ ಬಿಗ್ ಬಾಸ್ ಹೋಸ್ಟ್ ಮಾಡ್ತಿರೋದು ಬಹಳ ಅಂದ್ರೆ ಬಹಳ ಎಲ್ರಿಗೂ ಖುಷಿ ತಂದಿದೆ. ಸೊ ಕೆಲವೊಂದಿಷ್ಟು ಎಲ್ಲ ಮಾಧ್ಯಮಗಳು ಲೈವ್ ಅಪ್ಡೇಟ್ ಇವತ್ತು ನೋಡಿದ್ರಿ. ಕಿಚ್ಚ ಸುದೀಪ್ ಅವರು ಸಡನ್ ಆಗಿ ಟ್ವೀಟ್ ಮಾಡಿರೋರು ಮತ್ತೆ ಏನಕ್ಕೆ ಹೋಸ್ಟ್ ಮಾಡೋಕ್ಕೆ ಕಮ್ ಬ್ಯಾಕ್ ಮಾಡಿದ್ರು, ಎಕ್ಸಾಕ್ಟ್ ರೀಸನ್ ಏನು ಅಂತ ಗೊತ್ತಾದ್ರೆ ನೀವು ಶಾಕ್ ಆಗ್ತೀರಾ. ಸೊ ನಾನು ಸುಮ್ಮನೆ ಟ್ವೀಟ್ ಮಾಡಿಲ್ಲ, ನಿಜವಾಗ್ಲೂ ನಾನು ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ. ನೀವು ಮಾಡಲಿಲ್ಲ ಅಂದ್ರೆ ನಾವು ಶೋನೇ ನೋಡಲ್ಲ ಅಂತ ತುಂಬಾ ಬೇಡಿಕೆ ಬರ್ತಾ ಇತ್ತು. ಅವ್ರು ಕೇಳೋದ್ರಲ್ಲಿ ತುಂಬಾ ಹಾನೆಸ್ಟಿ ಪ್ರೀತಿ ಇರ್ತಿತ್ತು. ಸೊ ನನಗೆ ಅದೆಲ್ಲೋ ಒಂದ್ ಕಡೆ ನನ್ನ ಒಂಥರ ಮೆಲ್ಟ್ ಮಾಡ್ತಿತ್ತು ಅವ್ರು ಆ ಥರ ಹೇಳೋದನ್ನ ಕೇಳಿ. ಹಾಗೆ ಚಾನಲ್ ಅವರು ಹೇಳ್ತಾ ಇದ್ರು, ಸುದೀಪ್ ಸರ್ ಟ್ವೀಟ್ ಮಾಡಿದ್ದಾರೆ ಮಾಡಲ್ಲ ಅಂತ, ನೀವು ಬೇರೆ ಯಾರಿಗೆ ಹೋಸ್ಟ್ ಆಗಿ ಮಾಡ್ತೀರಾ ನೆಕ್ಸ್ಟ್ ಸೀಸನ್ಗೆ ಅಂತ ಕೇಳಿದಾಗ ಚಾನಲ್ ಅವರು ಒಂದು ಮಾತು ಹೇಳ್ತಾರೆ, ನಾವು ಸುದೀಪ್ ಸರ್ ಬಿಟ್ಟರೆ ತಲೆಯಲ್ಲಿ ನಮ್ಗೆ ಯಾರಿಗೂ ಬಂದೇ ಇಲ್ಲ. ಸುದೀಪ್ ಸರ್ ಅಂದರೆ ಬಿಗ್ ಬಾಸ್ ಅಂದರೆ ಸುದೀಪ್ ಸರ್, ಅವ್ರು ಬಿಟ್ಟರೆ ಈ ಒಂದು ಶೋ ಮಾಡೋದು ನಾವು ಅವ್ರಿಗೆ ಬಿಟ್ಟರೆ ಬೇರೆ ಹೋಸ್ಟ್ ನಮ್ಮ ತಲೆಯಲ್ಲಿ ಬಂದಿಲ್ಲ, ಬರೋದು ಇಲ್ಲ ಅಂತ ಹೇಳಿದ್ದಾರೆ. 12 ಮೀಟಿಂಗ್ಗಳು ಮಾಡಿದಾರಂತೆ ಸುದೀಪ್ ಸರ್ನ ಕನ್ವಿನ್ಸ್ ಮಾಡೋಕ್ಕೆ. 12 ಮೀಟಿಂಗ್ಗಳಾದಮೇಲೆ ಅವರು ಒಪ್ಕೊಂಡಿದ್ದಾರಂತೆ ಕೆಲವೊಂದಿಷ್ಟು ಷರತ್ತುಗಳು. ಅಂದರೆ ಕಂಟೆಸ್ಟೆಂಟ್ ವಿಚಾರವಾಗಿ ಕಾಂಟ್ರವರ್ಸಿ ಕಂಟೆಸ್ಟ್ಗಳನ್ನ ಹಾಕಬಾರ್ದು ಅಂತೆಲ್ಲ ಒಂದು ಬಹಳ ಊಹಾಪೋಹ ಹರಡ್ತಿತ್ತು. ಅದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಎಲ್ಲರೂ ಒಂದೇ ಥರ ಒಂದು ಕಂಟೆಸ್ಟೆಂಟ್ಸ್ ಹಾಕಿದ್ರೆ ಮಜಾ ಇರಲ್ಲ, ಅಲ್ಲಿ ನನಗೇನು ಕೆಲಸನೇ ಇರಲ್ಲ. ಎಲ್ಲ ವಿಚಿತ್ರ ಮೈಂಡ್ ಸೆಟ್ ಅವ್ರು ಹಾಕಿದ್ರೇನೆ ಆ ಒಂದು ಶೋಗೆ ಘನತೆ ಗೌರವ. ಸೊ ಹಾಗಾಗಿ ಎಂಥ ಕಾಂಟ್ರವರ್ಸಿ ಕ್ಯಾಂಡಿಡೇಟ್ಗಳನ್ನ ಹಾಕಿದ್ರು ಕೂಡ ಹ್ಯಾಂಡಲ್ ನಾನು ಮಾಡಿದ್ದೀನಿ, ಅದು ಪ್ರಶ್ನೆ ಅಲ್ಲ. ಆದರೆ ಕೆಲವೊಂದಿಷ್ಟು ಜನ ವೀಕೆಂಡ್ಗಳಲ್ಲಿ ಒಬ್ಬರನ್ನ ಯಾರಾದ್ರೂ ಒಂದು ಸ್ಪರ್ಧೆಗೆ ನಾವು ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀವಿ ಅಂದರೆ ಅವರ ಒಂದು ಕ್ಲಾರಿಟಿ ಏನು, ಅವ್ರದ್ದು ಏನಕ್ಕೆ ಕಳಿಸ್ತಾ ಇದ್ದೀವಿ, ಸೊ ಅದನ್ನು ಸ್ವಲ್ಪ ನೋಡಿಬಿಟ್ಟು ಆಯ್ಕೆ ಮಾಡಿ ಅಂತ ಹೇಳಿದ್ರಂತೆ ಸುದೀಪ್ ಸರ್. ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಎಂಥ ಕಾಂಟ್ರವರ್ಸಿ ಸ್ಪರ್ಧೆಗಳಿದ್ರು ಕೂಡ ನಾನು ಹ್ಯಾಂಡಲ್ ಮಾಡ್ತೀನಿ, ಅದ್ರ ಬಗ್ಗೆ ಬೇರೆ ಪ್ರಶ್ನೆ ಇಲ್ಲ ಅಂತ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಅದು ಊಹಾಭಾವನೆ. ಭಾಳ ಜನರಿಗೆ ಬಿಗ್ ಬಾಸ್ಗೆ ಹೋಗ್ಬೇಕಂತ ಕನಸು ಕಟ್ಕೊಂಡಿರ್ತೀರಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಏನೇನೇನೋ ನೀವು ಎಫರ್ಟ್ ಹಾಕ್ತಿರ್ತೀರಲ್ಲ, ಸೊ ನಾವು ಹೋಗ್ಬೇಕಾದ್ರೆ ಸುದೀಪ್ ಸರ್ ಇರಲ್ಲಪ್ಪ, ಅವ್ರ ಜೊತೆ ಬಾಂಧವ್ಯ ಬೆಳೆಸ್ಕೊಳ್ಳೋದು ಮಿಸ್ ಆಗೋಯ್ತು ಅಂತ ಅಂದ್ಕೊಂಡವ್ರಿಗೆ. ಸೊ ಮತ್ತೆ ಕಂಟಿನ್ಯೂ ಆಗಿ ಇದಕ್ಕೆ ಬಿಟ್ಟು 4-5ರಿಂದ ಈ ಒಂದು ಶೋ ಬಿಟ್ಟು ಇನ್ನೂ 4ರಿಂದ 5 ಶೋಗಳು ಅಡ್ವಾನ್ಸ್ ಆಗಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಮುಂಬರುವ 5 ಸೀಸನ್ಗಳು ಕೂಡ ಸುದೀಪ್ ಸರ್ ಹೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಿದ್ದಾರೆ, ಯಾರೆಲ್ಲ ಹೋಗ್ಬೇಕಂತ ಕಸರತ್ ಮಾಡ್ತಿದ್ದಾರೆ, ಯಾರೆಲ್ಲ ಬಿಗ್ ಬಾಸ್ ಹೋಗಿ ನೀವು ಮಿಂಚ್ಬೇಕು ಅನ್ಕೊಂಡಿದ್ದೀರಾ, ಸೊ 5 ಚಾನ್ಸ್ ಇದೆ ಇನ್ನು. ನೋಡಿ, ಇಂಡಸ್ಟ್ರಿಯಲ್ಲಿ ತುಂಬ ಟ್ಯಾಲೆಂಟೆಡ್ಸ್ ಇದ್ದಾರೆ, ತುಂಬ ದೊಡ್ಡವರು ಇದ್ದಾರೆ, ಶೋನ 100% ಹ್ಯಾಂಡಲ್ ಮಾಡೋರು ಇದ್ದಾರೆ. ಅವರ ಒಂದು ನಮ್ಮ ಬಾಂಧವ್ಯ ಶೋಗೆ ನಮಗೆ ಈ ಚಾನಲ್ಗೂ ಶೋಗಿರೋ ಒಂದು ಸಂಬಂಧದಿಂದ ಮತ್ತೆ ಇದು ಒಂದಾಗ್ತಿದೆ. ಸೊ ಆ ಥರ ಫೌಂಡೇಶನ್ ನಾವು ಹಾಕಿದ್ದೀವಿ. ಸೊ ಹಾಗಾಗಿ ಮತ್ತೆ ಈ ಅವಕಾಶ ನನಗೆ ಬರ್ತಿದೆ. ಸೊ ಆ ಬಾಂಧವ್ಯ ನಮ್ದು ಆಗಿದೆ. ಹಾಗಂತ ಬೇರೆಯವ್ರು ಯಾರೇ ಬಂದರೂ ಶೋ ನಡೆಸೋ ಒಂದು ಅವರಿಗೆ ತಾಕತ್ತು ಇದೆ,
ಟ್ಯಾಲೆಂಟು ಇದೆ, ಸುಮಾರು ಜನ ಟ್ಯಾಲೆಂಟೆಡ್ಸ್ ಇದ್ದಾರೆ. ಇದಕ್ಕೆ ಹೇಗೆ ಮಾತಾಡಬೇಕು, ಹೇಗೆ ಏನಾದರೂ ಟಿಪ್ಸ್ ಕೊಡೋದು ನಾನು ಆರಾಮಾಗಿ ಬಂದು ಟಿಪ್ಸ್ ಕೊಡ್ತೀನಿ, ಅದ್ರ ಮಾತಿಲ್ಲ. ಹಾಗಾಗಿ ಕೇವಲ ಒಂದು ಸಂಬಂಧ, ಒಂದು ಬಾಂಧವ್ಯ ಈ ಚಾನಲ್ ಜೊತೆ, ಶೋ ಜೊತೆ ಹಾಗೆ ಬೆಳೆಸ್ಕೊಂಡು ಬಂದಿದ್ದೀನಿ. ಆ ಒಂದು ಪ್ರೀತಿಗೋಸ್ಕರ ಸುಮಾರು ಜನ ಮಾಡಿ ಸರ್ ನೀವೇ ಈ ಶೋ ಹೋಸ್ಟ್ ಮಾಡಿ, ನೀವು ಬಿಟ್ಟರೆ ನಾವು ನೋಡಲ್ಲ ಅಂತ ಭಾಳ ಒಂದು ಹಾನೆಸ್ಟಿ ಕಾಣ್ತಾ ಇತ್ತು. ಎಲ್ಲಿ ಫಂಕ್ಷನ್ಗೆ ಹೋದರೂ ಕೂಡ ನೀವೇ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಪ್ರೀತಿಗೆ ತಲೆಬಾಗಿ ನಾನು ಮತ್ತೆ ಈ ಶೋ ಮಾಡೋ ಹಾಗೆ ಆಯಿತು. ಸೊ ಇವತ್ತು ಕಲರ್ಸ್ ಕನ್ನಡ ಬಿಗ್ ಬಾಸ್ ಬಗ್ಗೆ ಅಪ್ಡೇಟನ್ನು ಕೊಟ್ಟಿತ್ತು. ಯಾರೆಲ್ಲ ಕಂಟೆಸ್ಟೆಂಟ್ಸ್ ಇರ್ತಾರೆ, ಹೇಗಿರ್ತಾರೆ ಅಂತ ಏನೂ ಕೂಡ ಬಿಟ್ಟು ಕೊಟ್ಟಿಲ್ಲ. ಕೇವಲ ಸುದೀಪ್ ಸರ್ ಮತ್ತೆ ಕಂಬ್ಯಾಕ್ ಮಾಡ್ತಾ ಇದ್ದಾರೆ, ಮತ್ತೆ ಹೋಸ್ಟ್ ಆಗಿ ಮತ್ತೆ ಬರ್ತಾ ಇದ್ದಾರೆ ಅಂತ ಬಿಗ್ ಬಾಸ್ ಸೀಸನ್ 12ನೇ ಒಂದು ಲೋಗೋನ ಲಾಂಚ್ ಮಾಡಿದ್ದಾರೆ. ಜೊತೆಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ, ಸಿಕ್ಕಾಪಟ್ಟೆ ಟರ್ಮ್ಸ್ ಆ್ಯಂಡ್ ಟ್ವಿಸ್ಟ್ ಇದೆ ಈ ಸೀಸನಲ್ಲಿ. ಕಂಟೆಸ್ಟೆಂಟ್ಸ್ ಕೂಡ ಅಷ್ಟೇ ಖತರ್ನಾಕಾಗಿ ಆಯ್ಕೆ ಮಾಡ್ಕೋತಾ ಇದ್ದೀವಿ. ಸೊ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳಿದ್ದಾರೆ. ಮುಂದೆ ಬಿಗ್ ಬಾಸ್ ಸೀಸನ್ 12ರ ಅಪ್ಡೇಟ್ ಎಲ್ಲ ಕೂಡ ಈ ಚಾನಲ್ ನಾನು ಕೊಡ್ತಾ ಇರ್ತೀನಿ. ಸೊ ಯಾರೆಲ್ಲ ಶರತ್ ಲೈಫ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಯೂಸ್ ಯಾಕೋ ಕಡಿಮೆ ಬರ್ತಾ ಇದ್ದಾವೆ. ಸೊ ಕಂಟಿನ್ಯೂ ಆಗಿ ಏನು ವಿಡಿಯೋ ಮಾಡಬೇಕನ್ನೋದು ನನಗೂ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ಸ್ವಲ್ಪ ಟ್ರೈ ಮಾಡ್ತೀನಿ ಬೆಟರ್ ಕ್ವಾಲಿಟಿ ಕಂಟೆಂಟ್ ಕೊಡೋಕ್ಕೆ. ನಿಮ್ಮ ಸಪೋರ್ಟ್ ಇರಲಿ ಅಂತ